ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಭಾರತ ವರ್ಸಸ್ ಪಾಕಿಸ್ತಾನ್, ಒನ್ ಆಫ್ ದ ಎಪಿಕ್ ಕ್ಲಾಶಸ್ ಅಂತ ಕರಿಬೋದು. ಇಂಡಿಯಾ ವರ್ಸಸ್ ಪಾಕಿಸ್ತಾನ್ಗೆ ನೀವೆಲ್ಲ ರೆಡಿ ಇದ್ದೀರಾ? ನಾನಂತೂ ಖಂಡಿತವಾಗ್ಲೂ ರೆಡಿ ಇದ್ದೀನಿ. ನೀವು ಎಲ್ಲ ರೆಡಿ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಭಾರತಕ್ಕೆ ಸಪೋರ್ಟ್ ಮಾಡೋದಕ್ಕೆ. ಎಕ್ಸೈಟ್ಮೆಂಟ್ ಇನ್ ದ ಏರ್ ಅನ್ನೋದು ಭಾರತ ವರ್ಸಸ್ ಪಾಕಿಸ್ತಾನ್ ನಡೆದಾಗ ಬಹಳ ಇಟ್ ಈಸ್ ದ ಗಿವನ್ ಅಂತ ಕರಿಬೋದು. ಎಕ್ಸೈಟ್ಮೆಂಟ್ ಇನ್ ದ ಏರ್, ಯಾಕಂದರೆ ಒಂದು ರೋಮಾಂಚನ ತಂದುಕೊಡುವಂತಹ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚಸ್. ಯಾಕಂದರೆ ಕ್ರಿಕೆಟ್ನ ಬೌಂಡ್ರೀಸ್ನ ಬಿಟ್ಟು ಬಿಯಾಂಡ್ ದ ಕ್ರಿಕೆಟಿಂಗ್ ಬೌಂಡ್ರೀಸ್, ಆ ರೈವಲ್ರಿ ಏನಿದೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ನಡುವೆ, ಸೊ ಆ ಒಂದು ರೈವಲ್ರಿ ಇಂದಾನೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಕ್ರಿಕೆಟ್ ಮ್ಯಾಚಸ್ ಇಷ್ಟೊಂದು ಎಕ್ಸೈಟಿಂಗ್ ಆಗಿರುತ್ತೆ. ಸೊ ಇವತ್ತು ಕೂಡ ಇಂಡಿಯಾದಲ್ಲಿ ಹಾಗೂ ಪಾಕಿಸ್ತಾನದಲ್ಲಿ ಆ ಒಂದು ಎಕ್ಸೈಟ್ಮೆಂಟ್ ಕಾಣಿಸ್ತಾ ಇದೆ. ಆ್ಯಂಡ್ ನ್ಯೂಯಾರ್ಕ್ನ ಪಿಚ್ನಲ್ಲಿ ನಾಸೌ ಕೌಂಟಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಇವತ್ತು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಆ್ಯಂಡ್ ಎಪಿಕ್ ಶೋಡೌನ್ ಫಾರ್ ದ ಕ್ರಿಕೆಟಿಂಗ್ ಏಜಸ್. ಈ ಒಂದು ಪಿಚ್ ಹೇಗೆ ಪರ್ಫಾರ್ಮ್ ಮಾಡ್ತಾ ಇದೆ? ಈ ಸಲ T20 ವರ್ಲ್ಡ್ ಕಪ್ಪಲ್ಲಿ ಬಹಳ ಯುನೀಕ್ ಆದಂತಹ ಸ್ಕೋರ್ಸ್ ನಮಗೆಲ್ಲ ಕಾಣ್ತಾ ಇದೆ. ಯಾಕೆಂದರೆ 200 ರನ್ ಮಾರ್ಕ್, ಈ ಒಂದು ಜನ್ರೇಷನ್ನಲ್ಲಿ 200 ರನ್ ಮಾರ್ಕ್ನ ಬ್ರೀಚ್ ಮಾಡೋಕ್ಕೆ ಎಲ್ಲ ಟೀಮ್ಗಳು ಕಷ್ಟಪಡ್ತಾ ಇದೆ ಅಂದರೆ ಏನು ಅರ್ಥ? 201 ಆಸ್ಟ್ರೇಲಿಯಾದವರು ನಿನ್ನೆ ಸ್ಕೋರ್ ಮಾಡಿದ್ದ ಹೈಯೆಸ್ಟ್ ಸ್ಕೋರ್ ಈ ಸಲ T20 ವರ್ಲ್ಡ್ ಕಪ್ದು. ಆ್ಯಂಡ್ ಒಂದೇ ಒಂದು ಬಾರಿ 200 ರನ್ ಮಾರ್ಕ್ನ ಬ್ರೀಚ್ ಮಾಡಿರೋದು. ಇದನ್ನ ಬಿಟ್ಟರೆ USA ತಂಡ 197 ಹೊಡೆದಿದ್ರು ಫಸ್ಟ್ ಮ್ಯಾಚ್ ಆಫ್ ದಿಸ್ T20 ವರ್ಲ್ಡ್ ಕಪ್ಪಲ್ಲಿ. ಸೊ ಈ ಒಂದು ಯುನೀಕ್ ಸ್ಕೋರಿಂಗ್ ಪ್ಯಾಟರ್ನ್ಸ್ ಇರುವಂತಹ T20 ವರ್ಲ್ಡ್ ಕಪ್ನಲ್ಲಿ ಭಾರತ ಪಾಕಿಸ್ತಾನ ವಿರುದ್ಧ ಆಡಲಿದ್ದಾರೆ ಇವತ್ತು. ಆ್ಯಂಡ್ ಒನ್ ಆಫ್ ದ ಟಫೆಸ್ಟ್ ವಿಕೆಟ್ಸ್ ಫಾರ್ ಬ್ಯಾಟಿಂಗ್ ಅಂತ ಕರಿಬೋದು ನ್ಯೂಯಾರ್ಕ್ ಪಿಚ್. ಸೊ ಆ ಒಂದು ಪಿಚ್ ಮೇಲೆ ಇವತ್ತು ನಡೀತಿರುವಂತಹ ಮ್ಯಾಚ್. ಸೊ ಟೀಮ್ನ ಕಾಂಬಿನೇಷನ್ಸ್ ಹೇಗಿರ್ಬೋದು? ಸೊ ಇಂಡಿಯಾ ಖಂಡಿತವಾಗ್ಲೂ ಅದೇ ಟೀಮ್ನ ಇಳಿಸ್ತಾರೆ ಇವತ್ತು ಅಂತಲೂ ಹೇಳ್ಬೋದು. ಏರ್ಲ್ಯಾಂಡ್ನ ಮೇಲೆ ಏನು ಜಯ ಸಾಧಿಸಿದ್ರು ಹೋದ ಮ್ಯಾಚ್ನಲ್ಲಿ, ಸೊ ಅದೇ ಒಂದು 11ನೇ ಕ್ಯಾರಿ ಫಾರ್ವರ್ಡ್ ಮಾಡಿ ಈ ಮ್ಯಾಚ್ನಲ್ಲಿ ಕೂಡ ಆಡ್ತಾರೆ ಅಂತ ಹೇಳ್ಬೋದು. ಯಾಕಂದರೆ ಒಂದು ಮೊಮೆಂಟಮ್ನ ಕ್ಯಾರಿ ಫಾರ್ವರ್ಡ್ ಮಾಡ್ದಂಗೂ ಇರುತ್ತೆ. ಆ್ಯಂಡ್ ಖಂಡಿತವಾಗ್ಲೂ ಈ ಒಂದು ಪಿಚ್ಗೆ ಇದೇ ಒಂದು ಐಡಿಯಲ್ ಟೀಮ್ ಆಗಿರುತ್ತೆ. ಯಾಕಂದರೆ ಸೀಮ್ನ ಸಪೋರ್ಟ್ ಮಾಡುವಂತಹ ಈ ಒಂದು ವಿಕೆಟ್ನಲ್ಲಿ 3 ಜನ ಫಾಸ್ಟ್ ಬೌಲರ್ಸ್, ಜಸ್ಪ್ರೀತ್ ಬುಮ್ರಾ, ಹರ್ಷದೀಪ್ ಸಿಂಗ್ ಆ್ಯಂಡ್ ಮೊಹಮ್ಮದ್ ಸಿರಾಜ್ ಖಂಡಿತವಾಗ್ಲೂ ಇಂಪ್ಯಾಕ್ಟ್ ಮಾಡ್ತಾರೆ. ಇನ್ನು ಪಾಕಿಸ್ತಾನದ ತಂಡ ನಾವು ನೋಡ್ಕೊಂಬರಕ್ಕೆ ಹೋದರೆ ಅವರದು 4 ಫಿಯರ್ಸ್ ಫಾಸ್ಟ್ ಬೌಲರ್ಸ್. ಬಹಳ ವರ್ಷಗಳಿಂದ ಪಾಕಿಸ್ತಾನ ಅಂತ ಅಂದರೆ ನಮಗೆ ನೆನಪಾಗೋದು ಅವರ ಫಿಯರ್ಸ್ನೆಸ್, ಅವರ ಫಾಸ್ಟ್ ಬೌಲಿಂಗ್ನಲ್ಲಿ. ಸೊ ಈ ಸಲ ಕೂಡ 4 ಜನ ಫಾಸ್ಟ್ ಬೌಲರ್ಸ್ ಇದ್ದಾರೆ ಅವರ ತಂಡದಲ್ಲಿ. ಮೊಹಮ್ಮದ್ ಆಮೀರ್ ಬಹಳ ವರ್ಷಗಳ ನಂತರ ಕಮ್ಬ್ಯಾಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ದೆನ್ ವಿ ಹ್ಯಾವ್ ಶಹೀನ್ ಶಾ ಅಫ್ರಿದಿ, ಅವರ ಸೂಪರ್ ಸ್ಟಾರ್. ಆ್ಯಂಡ್ ದೆನ್ ನಸೀಮ್ ಶಾ ಆ್ಯಂಡ್ ಹ್ಯಾರಿಸ್ ರೌಫ್. ಸೊ 4 ಜನ ಕ್ವಾಲಿಟಿ ಫಾಸ್ಟ್ ಬೌಲರ್ಸ್ ಇದ್ದಾರೆ ಪಾಕಿಸ್ತಾನ ತಂಡದ ಕಡೆ ಕೂಡ. ಆ್ಯಂಡ್ ಈ ಒಂದು ವಿಕೆಟ್ಸ್ ಕೂಡ ಸೀಮ್ನ ಸಪೋರ್ಟ್ ಮಾಡೋದ್ರಿಂದ ಭಾರತಕ್ಕೆ ಬ್ಯಾಟಿಂಗ್ ಮಾಡುವಾಗ ಬಹಳ ಕಷ್ಟ ಆಗಲಿದೆ. ಟಫ್ ಸಿಚುವೇಶನ್ಸ್ ಖಂಡಿತವಾಗ್ಲೂ ನೀಡ್ತಾರೆ ಪಾಕಿಸ್ತಾನ್, ಯಾಕೆಂದರೆ ಒಂದು ಅದ್ಭುತವಾದ ತಂಡ ಪಾಕಿಸ್ತಾನ್. ಸೊ ಈ ಒಂದು ಫಾಸ್ಟ್ ಬೌಲರ್ಸ್ನ ಟ್ಯಾಕಲ್ ಮಾಡೋದಕ್ಕೆ ಕೀ ಯಾರು? ಸೊ ನಮ್ಮ ಓಪನರ್ಸ್, 2 ಎಕ್ಸ್ಪೀರಿಯನ್ಸ್ಡ್ ಸ್ಟಾಲ್ವರ್ಟ್ಸ್ ಆಫ್ ಇಂಡಿಯನ್ ಕ್ರಿಕೆಟ್, ರೋಹಿತ್ ಶರ್ಮಾ ಆ್ಯಂಡ್ ವಿರಾಟ್ ಕೊಹ್ಲಿ. ಇವರಿಬ್ಬರೇ ಓಪನ್ ಮಾಡ್ತಾರೆ ಅಂತ ರೋಹಿತ್ ಶರ್ಮಾ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಕನ್ಫರ್ಮ್ ಮಾಡಿದ್ದಾರೆ. ಸೊ ಇವರಿಬ್ಬರ ಪಾರ್ಟ್ನರ್ಶಿಪ್ ಕೀ ಆಗಿರುತ್ತೆ. ಭಾರತ ಏನಾದರೂ ಆ್ಯನ್ ಎಡ್ಜ್ ಓವರ್ ಪಾಕಿಸ್ತಾನ ಮೇಂಟೈನ್ ಮಾಡಬೇಕು ಇಡೀ ಮ್ಯಾಚ್ನಲ್ಲಿ ಅಂತ ಅಂದರೆ. ಸೊ ಭಾರತದ ನಾಯಕ ರೋಹಿತ್ ಶರ್ಮಾ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಏನು ಹೇಳಿದರು? ಸೊ ಇವತ್ತಿನ ಪ್ರೆಸ್ ಕಾನ್ಫರೆನ್ಸಲ್ಲಿ ರೋಹಿತ್ ಶರ್ಮಾ ಅವರು ಹೈಲೈಟ್ ಮಾಡಿದ ಕೀ ಪಾಯಿಂಟ್ಸ್ನ ಹೈಲೈಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಮೊದಲನೇದಾಗಿ ವಿರಾಟ್ ಕೊಹ್ಲಿ ಆ್ಯಂಡ್ ರೋಹಿತ್ ಶರ್ಮಾ, ಸೊ ಈ ಓಪನರ್ಸ್ನ ಬಿಟ್ಟು ಇನ್ನೆಲ್ಲ ಬ್ಯಾಟಿಂಗ್ ಪೊಸಿಷನ್ಸ್ ಕೂಡ ಫ್ಲೆಕ್ಸಿಬಲ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ಏನು ಹಿಂಗಂದರೆ, ಸೊ ವಿರಾಟ್ ಕೊಹ್ಲಿ ಆ್ಯಂಡ್ ರೋಹಿತ್ ಶರ್ಮಾ ಖಂಡಿತವಾಗ್ಲೂ ಓಪನ್ ಮಾಡ್ತಾರೆ. ಬಟ್ ಅಕಾರ್ಡಿಂಗ್ ಟು ದ ಸಿಚುವೇಶನ್, ಸೊ ನಂಬರ್ 3 ರಿಷಬ್ ಪಂತ್, ನಂಬರ್ 4 ಸೂರ್ಯಕುಮಾರ್ ಯಾದವ್, ಶಿವಮ್ ದುಬೆ, ಹಾರ್ದಿಕ್ ಪಾಂಡ್ಯ, ಇವರ ಬ್ಯಾಟಿಂಗ್ ಆರ್ಡರ್ ಸ್ವ್ಯಾಪ್ ಆಗ್ತಾ ಇರ್ಬೋದು ಅಂತ ಹೇಳಿದರು. ಅಂದರೆ ಫ್ಲೆಕ್ಸಿಬಲ್ ಆಗಿ ಇಡೋಕ್ಕೆ ಇಷ್ಟಪಡ್ತಾರೆ ಬ್ಯಾಟಿಂಗ್ ಪೊಸಿಷನ್ಸ್ನ ಅಂತ. ಆ್ಯಂಡ್ ದೆನ್ ಅವರು ಇನ್ನೊಂದೇನು ಹೈಲೈಟ್ ಮಾಡಿದರು ಅಂದರೆ, ಪಾಕಿಸ್ತಾನ ತಂಡ ಒಂದು ಮ್ಯಾಚ್ನ ಸೋತ್ಕೊಂಡ್ಬಂದಿದ್ದಾರೆ ಅನ್ನೋ ಕಾರಣಕ್ಕೆ ಅವ್ರನ್ನ ಡಿಗ್ರೇಡ್ ಮಾಡಬಾರ್ದು. ಯಾಕಂದರೆ ಜಿಂಬಾಬ್ವೆ ಎದುರು 2022 ವರ್ಲ್ಡ್ ಕಪ್ಪಲ್ಲಿ ಕೂಡ ಮ್ಯಾಚ್ನ ಸೋತಿದ್ರು ಪಾಕಿಸ್ತಾನ್. ಬಟ್ ಇವೆಂಚುಲಿ ಏನಾಯಿತು, 2022 ವರ್ಲ್ಡ್ ಕಪ್ಪಲ್ಲಿ ಪಾಕಿಸ್ತಾನ್ ಫೈನಲ್ಸ್ ಆಡಿದ್ರು. ಸೊ ಅದೇ ಕಾರಣಕ್ಕಾಗಿ ಯಾವೊಂದು ಟೀಮ್ನ ಕೂಡ ಅವರ ಫಾರ್ಮ್ನ ಬೇಸಿಸ್ ಮೇಲೆ ಜಡ್ಜ್ ಮಾಡಲೇಬಾರ್ದು. ಸೊ ಪಾಕಿಸ್ತಾನ್ ಬಹಳ ಕ್ಲೋಸ್ ಮ್ಯಾಚ್ ಆಗಿತ್ತು. ಪಾಕಿಸ್ತಾನ್ ಏನು ಹೀನಾಯವಾಗಿ ಸೋತ್ಕೊಂಡು ಬರ್ತಾ ಇಲ್ಲ USA ಎದುರು. ಖಂಡಿತವಾಗ್ಲೂ ಬಹಳ ಕ್ಲೋಸ್ ಮ್ಯಾಚ್ ಆಗಿತ್ತು. USA ಹಾಗೂ ಪಾಕಿಸ್ತಾನ್ ಸೂಪರ್ ಓವರ್ ಆದಂತಹ ಮ್ಯಾಚ್. ಸೂಪರ್ ಓವರ್ನಲ್ಲಿ ಪಾಕಿಸ್ತಾನ್ ಸೋಲು ಕಂಡಿದ್ದು. ಬಟ್ ಖಂಡಿತವಾಗ್ಲೂ ಒಳ್ಳೆಯ ಮ್ಯಾಚ್ ಆಡ್ಕೊಂಡೇ ಬರ್ತಾ ಇದ್ದಾರೆ ಪಾಕಿಸ್ತಾನ್. ಆ್ಯಂಡ್ ಇಂಡಿಯಾ ಅಂತೂ ಖಂಡಿತವಾಗಿ ಒಂದು ಕಾಂಪ್ರಹೆನ್ಸಿವ್ ವಿಕ್ಟ್ರಿ ನಂತರ ಈ ಒಂದು ಮ್ಯಾಚ್ಗೆ ಬರ್ತಾ ಇದ್ದಾರೆ. ಆ್ಯಂಡ್ ಗ್ರೂಪ್ ಎನಲ್ಲಿ ಟಾಪ್ 3 ಟೀಮ್ಸ್ USA, ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್. ಆ್ಯಂಡ್ ಪಾಕಿಸ್ತಾನ್ಗೆ ಒಂಥರ ನಾಕೌಟ್ ಮ್ಯಾಚ್ ಅಂತಲೇ ಹೇಳ್ಬೋದು ಇದು. ಯಾಕಂದರೆ ಒಂದು ಮ್ಯಾಚ್ನ ಆಲ್ರೆಡಿ ಸೋತಿದ್ದಾರೆ. ಸೊ ಈ ಒಂದು ಮ್ಯಾಚ್ನ ಅಕಸ್ಮಾತ್ ಸೋತ್ರೆ ಸೊ ನಾಕೌಟ್ ಆಗುವಂತಹ ಎಲ್ಲ ಚಾನ್ಸಸ್ ಪಾಕಿಸ್ತಾನ್ಗೆ ಇದೆ. ಯಾಕಂದರೆ USA ಆಗಲೇ 2 ಮ್ಯಾಚ್ಗೆ 2 ಗೆದ್ದಿದ್ದಾರೆ. ಆ್ಯಂಡ್ ಇಂಡಿಯಾ ಇವತ್ತು ಗೆದ್ದರೆ 2 ಮ್ಯಾಚ್ಗೆ 2 ಗೆದ್ದಂಗೆ ಆಗುತ್ತೆ.
ಈ ಒಂದು ನ್ಯೂಯಾರ್ಕ್ನ ವಿಕೆಟ್ ಇಲ್ಲಿ ಈ ಸಲ T20 ವರ್ಲ್ಡ್ ಕಪ್ನಲ್ಲಿ ನೀವು ನಂಬ್ತಿರೋ ಇಲ್ವೋ, ಹೈಯೆಸ್ಟ್ ಸ್ಕೋರ್ ಈ ವಿಕೆಟ್ನಲ್ಲಿ ಎಷ್ಟು ಅಂತಂದರೆ 137. ಕೆನಡಾ ಅವರು ಐರ್ಲೆಂಡ್ ಎದುರು ಸ್ಕೋರ್ ಮಾಡಿದ ಸ್ಕೋರ್ 137 ಹೈಯೆಸ್ಟ್ ಸ್ಕೋರು. ಸೊ 150 ರನ್ ಮಾರ್ಕ್ನ ಈ ಒಂದು ಪಿಚ್ನಲ್ಲಿ ಯಾರೂ ರೀಚೇ ಆಗಿಲ್ಲ. ಸೊ 140 ವುಡ್ ಬಿ ಅ ಪಾರ್ ಸ್ಕೋರ್ ಅಂತ ಕರಿತೀನಿ ನಾನು ಈ ವಿಕೆಟ್ನಲ್ಲಿ, ಆ್ಯಂಡ್ 150 ವುಡ್ ಬಿ ಅ ವೆರಿ ಗುಡ್ ಸ್ಕೋರ್ ಇನ್ ದಿಸ್ ವಿಕೆಟ್. ಸೊ ಫಸ್ಟ್ ಬ್ಯಾಟಿಂಗ್ ಯಾರು ಆಡ್ತಾರೋ 150 ಏನಾದರೂ ಸ್ಕೋರ್ ಮಾಡಿದರೆ ಸೊ ಚೇಸಿಂಗ್ ತಂಡಕ್ಕೆ ಬಹಳನೇ ಕಷ್ಟ ಆಗುತ್ತೆ ಈ ವಿಕೆಟ್ನಲ್ಲಿ ಚೇಸ್ ಮಾಡೋದು ಆ ಸ್ಕೋರ್ನ. ಸೊ ಹೆಡ್ ಟು ಹೆಡ್ ಅಂತ ತೊಗೊಂಡ್ರೆ ಖಂಡಿತವಾಗ್ಲೂ ಭಾರತ ಅಹೆಡ್ ಇದ್ದಾರೆ ಪಾಕಿಸ್ತಾನ್ಗಿಂತ. ಬಟ್ ಪಾಕಿಸ್ತಾನ ಬಹಳ ಒಳ್ಳೆಯ ತಂಡ. ಸೊ ಇಂಡಿಯಾ ಹಾಗೂ ಪಾಕಿಸ್ತಾನ ಇವೆರಡು ಮ್ಯಾಚ್ ನಡಿಬೇಕಾದ್ರೆ ಆ ಒಂದು ಎಕ್ಸೈಟ್ಮೆಂಟ್, ಆ ರೋಮಾಂಚನ ಇರುತ್ತೆ. ಸೊ ಅದಕ್ಕಾಗಿ ಎಲ್ಲರಿಗೂ ಆ ಒಂದು ನರ್ವಸ್ನೆಸ್ ಇದ್ದೇ ಇರುತ್ತೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚಸ್ನಲ್ಲಿ. ಈ ಮ್ಯಾಚ್ಗೆ ಟೀಮ್ ಇಂಡಿಯಾಗೆ ಆಲ್ ದ ಬೆಸ್ಟ್ ಹೇಳ್ತಾ ನಾವೆಲ್ಲ ಈ ಪಾಕಿಸ್ತಾನ ವರ್ಸಸ್ ಇಂಡಿಯಾ ಮ್ಯಾಚ್ನಲ್ಲಿ ಇಂಡಿಯಾ ಜಯ ಸಾಧಿಸಲಿ ಅಂತ ನಾವೆಲ್ಲ ಆಶಿಸೋಣ. ಸೊ ಆಲ್ ದ ವೆರಿ ಬೆಸ್ಟ್ ಟೀಮ್ ಇಂಡಿಯಾ.